ನಮಸ್ಕಾರ. ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಸಂಘ ನಿತ್ಯ ಶಾಖೆಗಳಲ್ಲಿ ಸಂಘದ ಪ್ರಾರ್ಥನೆ, ದೇಶಭಕ್ತಿ ಗೀತೆ, ಏಕಾತ್ಮಕ ಸ್ತೋತ್ರ, ಈ ರೀತಿ ಅನೇಕ ಸಣ್ಣ ಸಣ್ಣ ಅಂಶಗಳ ಮೂಲಕ ಹೇಗೆ ವ್ಯಕ್ತಿ ನಿರ್ಮಾಣ ಮತ್ತು ದೇಶಭಕ್ತಿಯನ್ನು ತುಂಬಿಸಬೇಕು ಅನ್ನೋದನ್ನು ಆಲೋಚಿಸಿ ಈ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ನಿತ್ಯ ಶಾಖೆಯಲ್ಲಿ ಅಳವಡಿಸಿತ್ತು. ಅದರಂತೆ ಅನೇಕ ಸುಭಾಷಿತ ಅಂದ್ರೆ ಒಳ್ಳೊಳ್ಳೆ ನುಡಿಗಳನ್ನು ಸಹ ಶ್ಲೋಕಗಳ ಮೂಲಕ ಇದನ್ನ ಹೇಳಬಹುದು ಅನ್ನೋದನ್ನ ವಿಚಾರವಾಗಿ ಯೋಚನೆ ಮಾಡಿ ಕೂಸಿ ಸುದರ್ಶನ್ಜಿ ಅವರು ಈ ಒಂದು ಶ್ಲೋಕಗಳು ಅಂದ್ರೆ ನಿತ್ಯ ನಾವು ಶಾಖೆಯಲ್ಲಿ ಹೇಳುವಂತಹ ಶ್ಲೋಕಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಅಳವಡಿಸಿದ್ದು ಸುದರ್ಶನ್ಜಿ ಅವರು. ಇನ್ಫ್ಯಾಕ್ಟ್ ಬಹಳ ಅಪ್ಟೆ ಅವರು ಇದನ್ನ ಸಂಸ್ಕೃತದಲ್ಲಿರುವ ಅನೇಕ ಶ್ಲೋಕಗಳನ್ನ ಹೇಳಬೇಕು ಅಂತ ವಿಚಾರವಾಗಿ ಹೇಳಿದ್ರು. ಆದ್ರೆ ಸುದರ್ಶನ್ಜಿ ಅವರು ಇದನ್ನ ಕಂಪಲ್ಸರಿ ರೀತಿಯಲ್ಲಿ ಮಾಡಿದ್ರು. ಜ್ಯೇಷ್ಠ ಪ್ರಚಾರಕರಾದಂತ ರಂಗಹರಿ ಅವರು ಮುಂದೆ ಅವರು ಬೌದ್ಧಿಕ ಪ್ರಮುಖ ಮುಂದಂತ ವಿಚಾರವಾಗಿ ಇದನ್ನ ಹೇಗೆ ವಿಸ್ತಾರವನ್ನು ಮಾಡಿ ಕೇವಲ ಸಂಸ್ಕೃತದಲ್ಲಿರುವಂತ ಇನ್ನ ಅನೇಕ ಸುಭಾಷಿತಗಳನ್ನು ತಗೊಂಡು ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಅಳವಡಿಸೋದು. ಹೀಗೆ ಒಂದು ಸಣ್ಣ ಕಾರ್ಯಕ್ರಮದ ಮೂಲಕ ಹೇಗೆ ದೇಶಭಕ್ತಿ ಮತ್ತು ವ್ಯಕ್ತಿ ನಿರ್ಮಾಣದ ಕೆಲಸವನ್ನ ಮಾಡಬೇಕು ಅಂತ ಸಂಘ ಆಲೋಚನೆ ಮಾಡುತ್ತೆ. ಒಂದು ದೊಡ್ಡ ಆರ್ಗನೈಸೇಷನ್ ಅಥವಾ ದೊಡ್ಡ ಸಂಘ ಸಂಸ್ಥೆ ಇಷ್ಟು ವರ್ಷ ಹೇಗಪ್ಪ ಬಂತು ಅನ್ನೋ ಅನೇಕ ವಿಚಾರಗಳನ್ನ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ಒಂದು ಸಣ್ಣ ಸಣ್ಣ ಅಂಶ ಅಂದ್ರೆ ದೇಶಭಕ್ತಿ, ಶ್ಲೋಕ, ಏಕಾತ್ಮಕ ಸ್ತೋತ್ರ, ಅಮೃತ ವಚನೆ, ಪ್ರಾರ್ಥನೆ, ಶಾರೀರಿಕ ಅಭ್ಯಾಸ, ಈ ರೀತಿಯ ಇರುವಂತ ಸತತವಾಗಿರುವಂತ 1 ಗಂಟೆಗಳ ಒಂದು ಪರಿಶ್ರಮದ ಮೂಲಕ ಹೇಗೆ ಒಂದು ಆರ್ಗನೈಸೇಷನ್ ಬೆಳೀತು ಅಂತ ಯೋಚನೆ ಮಾಡಿದ್ರೆ ನಮ್ಗೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ಈ ಒಂದು ಫಾರ್ಮುಲಾನೇ ಇವರ ತನಕನೂ ವರ್ಕೌಟ್ ಆಗಿರೋದು. ಹಾಗಾಗಿ ಅನೇಕರು ಶಾಖೆಗೆ ಬಂದೋದ್ರೆ ಸಂಘದ ಅನೇಕ ವಿಚಾರಗಳನ್ನ, ಶಾರೀರಿಕ ಒಂದು ಪ್ರದರ್ಶನಗಳು ಅಥವಾ ಇದನ್ನ ಕಲ್ತಿರೋದು ಮರ್ತಿರ್ಬೋದು. ಆದ್ರೆ ಒಂದಲ್ಲ ಒಂದು ಕೆಲವರು ದೇಶಭಕ್ತಿ ಹಾಡುಗಳನ್ನ ನೆನ್ಪಿಟ್ಕೊಂಡಿರ್ತಾರೆ, ಕೆಲವರು ಶ್ಲೋಕಗಳನ್ನ ಇಟ್ಕೊಂಡಿರ್ತಾರೆ, ಕೆಲವರು ಅಮೃತ ವಚನ ನೆನ್ಪಿಟ್ಕೊಂಡಿರ್ತಾರೆ. ಹೀಗೆ ಒಂದಲ್ಲ ಒಂದು ಮೂಲಕ ದೇಶಭಕ್ತಿ ಮತ್ತು ವ್ಯಕ್ತಿತ್ವ ನಿರ್ಮಾಣ ಮತ್ತು ಸಂಘವನ್ನ ನೆನ್ಪಿಟ್ಕೊಂಡಿರೋದು ನಾವು ಗಮನಿಸಬೇಕು. ಸದ್ಯಕ್ಕೆ ಇಷ್ಟರಲ್ಲಿ ಮುಂದಿನ ದಿವಸಗಳಲ್ಲಿ ಇನ್ನ ಅನೇಕ ವಿಚಾರಗಳನ್ನು ತಿಳಿಯೋಣ. ನಮಸ್ಕಾರ.